ಪ್ರೆಗ್ನೆನ್ಸಿ ಟೈಮಲ್ಲಿ ಕಾಲುಗಳು ತುಂಬ ಬಾವು ಬರ್ತಾ ಇದೆಯಾ? ಹಾಗಿದ್ರೆ ಇದಕ್ಕೆಲ್ಲ ಏನು ಮಾಡಬೇಕು? ಇದು ಕಾಮನ್ನಾ ಅಥವಾ ಇದಕ್ಕೇನಾದರೂ ಡೇಂಜರ್ ಸೈನ್ ಇರುತ್ತಾ? ಹಾಗಿದ್ರೆ ಇದಕ್ಕೆ ನಾನು ನಿಮಗೊಂದು ಸೊಲ್ಯೂಷನ್ ಹೇಳ್ತೀನಿ. ಫ್ರೆಂಡ್ಸ್, ಪ್ರೆಗ್ನೆನ್ಸಿಯಲ್ಲಿ ಕಾಲುಗಳು ಬಾವು ಬರೋದು ಕಾಮನ್ನೇ. ಯಾಕಂದರೆ ಆಫ್ಟರ್ 5 ಮಂತ್ಸ್ ನಿಮ್ಮ ಬೇಬಿನೂ ಕೂಡ ವೇಟ್ ಗ್ರೋತ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಬೇಬಿ ವೇಟ್ ಹೆಚ್ಚಿಗೆ ಆಗಿರೋದ್ರಿಂದ ಕೂಡ ನಿಮಗೆ ಕಾಲುಗಳು ಊತ ಬರ್ತಾ ಇರುತ್ತೆ. ಕೆಲವ್ರಿಗೆ ಜರ್ನಿ ಮಾಡಿದ್ರೆ ಕಾಲು ಸ್ವೆಲ್ಲಿಂಗ್ ಆಗಿರುತ್ತೆ, ಕೆಲವ್ರಿಗೆ ನಿಂತ್ಕೊಂಡೇ ಏನಾದರೂ ಕುಕ್ ಮಾಡ್ತಾ ಇರ್ತೀರಾ, ನಿಂತ್ಕೊಂಡೇ ತುಂಬ ಹೊತ್ತು ಕೆಲಸ ಮಾಡಿದ್ರೂ ಕೂಡ ಕಾಲುಗಳು ಬಾವು ಬರೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ಇದಲ್ಲದೆ ಬಿಟ್ಟು ಬೇರೆ ಏನಕ್ಕಾದರೂ ನಿಮಗೆ ಕಾಲುಗಳು ಊತ ಜಾಸ್ತಿ ಆಗಿತ್ತು, ಅದು ಏನೇ ಮಾಡಿದ್ರೂ ಕಡಿಮೆ ಆಗ್ತಾ ಇಲ್ಲ, ನಾವು ಕೆಲಸ ಜಾಸ್ತಿ ಮಾಡಿದಾಗ ಕಾಲು ಊತ ಆಗಿರುತ್ತೆ, ಅಥವಾ ನೀವೇನಾದರೂ ಟ್ರಾವೆಲ್ ಮಾಡಿದಾಗ ಆಗಿರುತ್ತೆ, ಅದು ನೀವು ಕಡಿಮೆ ಮಾಡಿ ರೆಸ್ಟ್ ಮಾಡಿಕೊಂಡ್ರಿ ಅಂದರೆ ಅದು ಆಟೋಮೆಟಿಕ್ಲಿ ಸ್ವೆಲ್ಲಿಂಗ್ ಅನ್ನೋದು ಡೌನ್ ಆಗುತ್ತೆ. ಅಕಸ್ಮಾತ್ ಏನಾದರೂ ಸ್ವೆಲ್ಲಿಂಗ್ ಹಾಗೇ ಇದೆ, ಅದು ಹೋಗೇ ಇಲ್ಲ ಅಂದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಏನಕ್ಕಾಗಿದೆ ಅಂತ ಅವರು ಚೆಕ್ ಮಾಡಿಬಿಟ್ಟು ಹೇಳ್ತಾರೆ. ಓಕೆನಾ? ಕೆಲವು ಸರ್ತಿ ಇದು ಏನಾದರೂ ಬಿ ಪಿ ವೇರಿಯೇಷನ್ಸಿಂದನೂ ಕೂಡ ಆಗಿರುತ್ತೆ. ಸೊ ನಿಮ್ಗೆ ಅದು ಕಡಿಮೆನೇ ಆಗಿಲ್ಲ ಅಂದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾವೇನೇ ಪ್ರೆಗ್ನೆನ್ಸಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀವಂದ್ರೂ ಕೂಡ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಕೆಲವೊಂದನ್ನ ತಿಳ್ಕೊಳೋದು ಬೆಟರ್ ಅಂತ ನಾನು ಹೇಳ್ತೀನಿ. ಸೊ ಇಷ್ಟನ್ನು ನೀವು ನೋಡ್ಕೊಳ್ಳಿ. ಇದಕ್ಕಿಂತ ಹೆಚ್ಚಿನದಿತ್ತು ಅಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೊಳ್ಳಿ. ಇದೇ ಥರ ನಿಮಗೆ ಪ್ರೆಗ್ನೆನ್ಸಿ ಟಿಪ್ಸ್ ಬೇಕಿತ್ತು ಅಂದರೆ ವರ್ಷ ಬೇಬಿ ಬ್ಲೂಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.